ನಮಸ್ಕಾರ ಸರ್. ಚಾನಲ್ ಅವ್ರಿಗೆ ನಮಸ್ಕಾರ. ನನ್ನ ಹೆಸರು ಪಿ ಪಾರ್ವತಿ ಅಂತ. ನಾವು ಕುಂಟಿ ಮಾರಮ್ಮ ಓಣಿಯಲ್ಲಿ ವಾಸವಾಗಿದ್ದೀನಿ. ನಾನು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಈಗ ಪದ್ಮಾವತಿ ಪೇರಸಲ್ಲಿ 19 ವರ್ಷದಿಂದ ಕೆಲಸ ಮಾಡಿದ್ದೀನಿ ಸರ್. ಫಸ್ಟ್ ಸೆಕ್ಯೂರಿಟಿ ಬಂದಿರೋದು TF ಸೆಕ್ಯೂರಿಟಿ ಅಂತ ಬಂದಿತ್ತು. ಅದರಲ್ಲಿ ನನಗೆ 6,000 ಕೊಡ್ತಾಯಿದ್ದೆ ಸರ್ ಫಸ್ಟ್ ಸೆಕ್ಯೂರಿಟಿಯಲ್ಲಿ. ನೆಕ್ಸ್ಟ್ ಸೆಕ್ಯೂರಿಟಿ ಬಂದು ಹಿಂದೂಸ್ತಾನ್ ಸೆಕ್ಯೂರಿಟಿ ಅಂತ ಬಂದಿತ್ತು ಸರ್. ಅದರಲ್ಲಿ 7,000 ರೂಪಾಯಿ ಸಂಬಳ ಕೊಡ್ತಾಯಿದ್ದೆ ಸರ್. ಅದಾದಮೇಲೆ ಈಗ ಕಾರ್ಗಿಲ್ಲ ಸೆಕ್ಯೂರಿಟಿ ಅಂತ 4 ವರ್ಷ ಆಯ್ತು ಸರ್ ಅವ್ರು ಬಂದು. ಅದರಲ್ಲಿ ನನಗೀಗ 9,000 ಮಾಡಿದ್ದಾರೆ ಸರ್ ಸಂಬಳ. ಎಲ್ಲರಿಗೆ 14,000, ಗಂಡು ಮಕ್ಳಿಗೆ 15,000 ಸಂಬಳ ಇದೆ ಸರ್. ನನಗಿನ್ನ ಹಿಂದೆ ಬಂದವ್ರಿಗೆಲ್ಲ ಅವ್ರಿಗೆ ಅಷ್ಟು ಸಂಬಳ ಕೊಡ್ತಾಯಿದ್ದೆ. PF ಕೊಡ್ತಾರೆ, ಎಲ್ಲ ಕೊಡ್ತಿದ್ದಾರೆ. ನನಗೇನಿಲ್ಲ ಸರ್ ಅದು. ನನಗೆ ಅದರಲ್ಲಿ ಒಂದೇನು ಪ್ರಾಬ್ಲಮ್ ಅಂದರೆ ಇವನು ಒಬ್ಬನು ಜಿತೇಂದರ್ ಅಂತ ಅಲ್ಲಿ ಇನ್ಚಾರ್ಜಾಗಿ ಬಂದಿದ್ದಾರೆ ಸರ್, ಪ್ಲಾಂಟ್ ಇನ್ಚಾರ್ಜಾಗಿ ಬಂದಿದ್ದಾರೆ. ಅವ್ರು ಬಂದಾಗಿಂದ ನನಗೆ ಒಂದೇ ತೊಂದರೆ ಸರ್. MD ಸಾರ್ ಪಾಪ ಅವ್ರ ಹತ್ರ ಏನಂತ ಪ್ರಾಬ್ಲಮ್ ಏನಿಲ್ಲ, ಒಳ್ಳೆಯವರು MD ಸಾರ್ ಕೂಡ. ಇವನು ಬಂದಾಗಿಂದ ನನಗೆ ಒಂದೇ ಟಾರ್ಚರ್ ಸರ್ ಅಲ್ಲಿ ಪ್ಲಾಂಟಲ್ಲಿ. ಫಸ್ಟ್ ಸೆಕ್ಯೂರಿಟಿ ಬಂದಾಗ, ಕಾರ್ಗಿಲ್ಲ ಸೆಕ್ಯೂರಿಟಿ ಬಂದಾಗ ನನಗೆ ಏನಂದ್ರೆ ಸರ್, ನೀವು ಮನೆ ಬರಬೇಡ್ರಮ್ಮ. ಏನು ಸರ್, ನಾನು ಇಷ್ಟು ವರ್ಷ ಮಾಡ್ತಾಯಿದ್ದೀನಿ, ನಾನು ಯಾಕೆ ನೀವು ಕರ್ಕೊತಾ ಇಲ್ಲ ಅಂದರೆ, ಇಲ್ಲ ನಮಗಿನ್ನ MD ಸಾರ್ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂದರು ಸರ್. ಆಯಿತು, ನಾನು ಊರು ವ್ಯಕ್ತಿಗಳ್ದು ಗಣ್ಯ ವ್ಯಕ್ತಿಗಳ ಹತ್ರ ಹೋಗಿ ಅವ್ರ ಹತ್ರ ಹೇಳಿದ್ದೆ ಸರ್, ಊರದ್ದು ದೊಡ್ಡವ್ರ ಹತ್ರ. ಅವರಿದ್ದು ನೀನು ಮಾಡಮ್ಮ ಕೆಲಸ, ನಾವು ಹೆಂಗೆ ತೆಗಿತಾರೋ ನಾನು ನೋಡ್ತೀವಿ, ಸಂಬಳ ಹಾಕ್ಕೊಳ್ಳಿಲ್ಲ ಅಂದರೆ ನಾವು ಮಾತಾಡ್ತೀವಿ ಅಂತ ಅವ್ರು ಗಣ್ಯ ವ್ಯಕ್ತಿಗಳು ಕೂಡ ಹೇಳಿದ್ದಾರೆ ಸರ್. ಒಂದು 5-6 ಜನ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಹಂಗೆ ಫ್ಯಾಕ್ಟ್ರಿಯಲ್ಲಿ 15-20 ದಿವಸದಿಂದ ನನಗೆ ರಿಜಿಸ್ಟರ್ ಸೈನ್ ಇಲ್ಲ, ಏನಿಲ್ಲ ಸರ್. ಹಂಗೆ 20 ದಿನ ಕೆಲಸ ಮಾಡಿದ್ದೀನಿ ಸರ್. ಕೆಲಸ ಮಾಡಿದ ಮೇಲೆ ಲಾಸ್ಟಿಗೆ MD ಸರ್ ಬಂದರು ಸರ್, ಕಂಪ್ನಿ MD ಬಂದರು ಪ್ಲ್ಯಾಂಟಿಗೆ. ಕಂಪ್ನಿ MD ಮೇಲೆ ಅವ್ರನ್ನ ನಾನು ಕಾರ್ ನಿಂದಿಸಿ, ಸರ್ ನನಗೆ ಇಷ್ಟು ವರ್ಷ ನಾನು ಕೆಲಸ ಮಾಡಿದ್ದೀನಿ, ನನಗೇನು ತಪ್ಪಾಗಿದೆ ಸರ್, ನನಗೆ ಇದ್ದಂಗೆ ಕೆಲಸ ತೆಗಿತದ, ಅದರಲ್ಲಿ ನಂಗೆ ಸೈನ್ ಕೂಡ ರಿಜಿಸ್ಟರ್ ಸೈನ್ ಆಗ್ತಾಯಿಲ್ಲ ಅಂತ ನಾನು ಕೇಳಿದ್ದೀನಿ ಸರ್. ಯಾರಮ್ಮ ನಿಂಗೆ ತೆಗ್ದಿದ್ದು ಅಂದ್ರೆ ಸಾರ್ ಅಂದರು ಸರ್. ಇಲ್ಲ ಸರ್, ಹಿಂಗೆ ಜಿತೇಂದ್ರ ಅವ್ರು ಬಂದಿದ್ದಲ್ಲ ಸರ್. ಮತ್ತು ಸೆಕ್ಯೂರಿಟಿ ಸೂಪರ್ವೈಸರ್ನ ಕರೆದು ಪಾಪ ನನಗೆ ಅವ್ರು ಮತ್ತೆ ಅವತ್ತು ಕೆಲಸ ಕೊಟ್ಟರು ಸರ್. ಕೆಲಸ ಕೊಟ್ಟರೆ ಮತ್ತೆ ಹಂಗೆ ಮಾಡ್ಕೊಂಡು ಹೋಗಿನಿ ಸರ್. ಇವಾಗ ನಾನು ಮೊದಲು ಸಾರ್ಗಳೆಲ್ಲ ಇದ್ದರು ಸರ್. ಅವರೆಲ್ಲ ನನಗೆ ಪರ್ಮಿಷನ್ ಕೇಳಿದ್ರೆ ನಾನು ಒಂದೊಂದು ಹಾಫ್ ಡೇ ಆದರೆ ಮಧ್ಯಾಹ್ನ 1 ಗಂಟೆ ಕೂಡ ಡ್ಯೂಟಿಗೆ ಹೋಗ್ತಿದ್ದೆ, ಇಲ್ಲ 2 ಗಂಟೆಗೆ ಡ್ಯೂಟಿ ಕೇಳ್ಕೊಂಡು ಏನಾದ್ರು ಮನೆ ಪ್ರಾಬ್ಲಮ್ ಇದೆ ಕೇಳ್ಕೊಂಬರ್ತಿದ್ದೆ. ಅವ್ರು ಪರ್ಮಿಷನ್ ನನಗೆ ಕೊಡ್ತಾಯಿದ್ರು, ಮೊದಲಿದ್ದು ಸಾರುಗಳೆಲ್ಲ ಕೊಡ್ತಾಯಿದ್ರು. ಇವನು ಬಂದಾಗಿಂದ ಅಸಲು ನನಗೆಲ್ಲ ಕಟ್ ಮಾಡಿಬಿಡು ಸರ್. ಮಕ್ಕಳು ನನಗೆ, ನನ್ನ ಮೊಮ್ಮಕ್ಕಳು ಅಡ್ಮಿಟ್ ಆಗಿದ್ದಾರೆ ಸರ್. ಮೊಮ್ಮಕ್ಕಳು ಅಡ್ಮಿಟ್ ಆಗಿದ್ರೆ ನನಗಿಂದಲೇ ನನ್ನ ಮಗಳು ಫೋನ್ ಮಾಡಿದ್ದಾರೆ ಸರ್, ನೀ ಬಾ ಅಮ್ಮ ಮಕ್ಕಳು ಅಡ್ಮಿಟ್ ಆಗಿದೆ ಸರ್. ಓಡೋಕೆ ನಾನು ಗೇಟಲ್ಲಿ ಕೇಳಿದ್ದೀನಿ ಸರ್, ಇವನು ಏನಂತಾನೆ, ನನಗೇನು ಹೇಳ್ತೀನಿ ನೀನು, ಯಾರು ನನಗೆ ಯಾರೇನೋ ನನಗೇನು ಸಂಬಂಧ ಹಿಂಗೆ ಊಟ ಸರ್. ಇಲ್ಲ ಸರ್, ನನಗೆ ಇಲ್ಲ, ಅದಕ್ಕೆ ಏನು ನನ್ನ ಹತ್ರ ನೀನು ಮಾತಾಡಬಾರ್ದು ಅಂತಂದು ಸರ್. ಅಂದರೆ ನಾವು ಮಾತಾಡಿಲ್ಲ ಅಂದರೆ ನಾವು ಸಾರ್ಗಳ ಹತ್ರ, ನಿನ್ನ ಹತ್ರ ಮಾತಾಡಿಲ್ಲ, ನಾವು ಯಾರ ಹತ್ರ ಸರ್ ಪ್ರಾಬ್ಲಮ್ ಹೇಳ್ಕೋಬೇಕು ಹೋಗಿ? ಇವರು ಅವ್ರು ಸೆಕ್ಯೂರಿಟಿ MD ಇಬ್ಬರು ಒಂದಾಗ್ಯಾರ ಸರ್. ಇವನು ಈಗ ಹೇಳೋದು, ಅವ್ರು ಹೇಳೋದು, ಇವರಿಬ್ಬರು ಒಂದಾಗಿಬಿಟ್ಟಿದ್ರು ಸರ್. ನನಗೆ ಈ ಸೆಕ್ಯೂರಿಟಿ ಬಂದಾಗ ಹಿಂಗೆ ಮಾಡಿದ್ರು. ಮೊದಲು ಸೆಕ್ಯೂರಿಟಿ ಅವ್ರು ಯಾರು ಹಂಗಿದ್ದಿಲ್ಲ ಸರ್. ಏನೋ ಅವ್ರು ಕೊಟ್ಟಾರ ಸಂಬಳ ತಗೊಂಡು ಏನೋ ನಾನು ಬೇಡ ಹಂಗೆ ಮಾಡ್ಕೊತ ಬಂದಿದ್ದೀನಿ. ಇವರಿಬ್ಬರು ಕಲ್ತು ನನ್ನ ಹತ್ರ ಭಾಳ ಗೇಮ್ ಮಾಡ್ತಿದ್ರು ಸರ್. ತೆಗಿಬೇಕಂದ್ರೆ ತೆಗಿಬೇಕು.